ಸರಿಯಾದ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳದೆ ಮನೆಯ ಸ್ಲ್ಯಾಬ್ ಸೋರಿಕೆ ಪರೀಕ್ಷೆಗೆ ಬಂದಿದ್ದ ವ್ಯಕ್ತಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಫ್ರಾನ್ಸಿಸ್ ಪುಟಾರ್ಡು ಮೃತ ವ್ಯಕ್ತಿ. ಮನೆ ಮಾಲೀಕ ವಿದೇಶದಲ್ಲಿರುವುದರಿಂದ ಸಹೋದರ ಮೃತ ಫ್ರಾನ್ಸಿಸ್ ಮನೆ ಕೆಲಸದಾಕಿ ಗೀತಾಳನ್ನ ಜೊತೆಗೆ ಕರೆದುಕೊಂಡು ಕ್ರೇನ್ ಏರಿ ಸೋರಿಕೆ ಪರೀಕ್ಷೆ ಮಾಡಲು ಹೋಗಿದ್ದ ವೇಳೆ ಕ್ರೇನ್ ತೊಟ್ಟಿಲು ವಾಲಿ ಸೊಂಟಕ್ಕೆ ಕಟ್ಟಿದ್ದ ಬೆಲ್ಟ್ ತುಂಡಾಗಿದೆ. ಪರಿಣಾಮ ಮನೆ ಮಾಲೀಕನ ಸಹೋದರ ಮತ್ತು ಕೆಲಸದಾಕಿ ಕ್ರೇನ್ ಮೇಲಿಂದ ಕೆಳಕ್ಕೆ ಬಿದ್ದಿದ್ದಾರೆ. ಇಬ್ಬರು ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದಂತೆ ಕ್ರೇನ್ ಚಾಲಕ ಕ್ರೇನ್ ಸಹಿತ ಪರಾರಿಯಾಗಿದ್ದಾನೆ. ಫ್ರಾನ್ಸಿಸ್ ಜೊತೆ ಕ್ರೇನ್ ಏರಿದ್ದ ಮನೆ ಕೆಲಸದ ಯುವತಿ ಉಡುಪಿಯ ಗೀತಾ ಅವರು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಉಡುಪಿ ನಗರದ ಕೋರ್ಟ್ ಹಿಂಭಾಗ ರಸ್ತೆಯ ಲೋಕೋಪಯೋಗಿ ಇಲಾಖೆ ಕಚೇರಿ ಬಳಿ ಈ ದುರ್ಘಟನೆ ನಡೆದಿದ್ದು, ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಬಗ್ಗೆ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.